ಕುಟುಂಬದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನನಗೆ ತುಂಬ ಸಂತೋಷ ಆಗ್ತಿದೆ. ಈ ಸಂತೋಷಕ್ಕೆ ನಿಮ್ಮ ಕಮೆಂಟ್ಗಳೇ ಕಾರಣ. ಮತ್ತು ಬಂದುಬಿಟ್ಟು ನೀವೆಲ್ಲ ನನಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಮೆಂಟ್ಸ್ ನೋಡಿಬಿಟ್ಟೇ ನಮ್ಮ ಮನೇಲಿ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಮಾಡಿ ನೀನು ಚೆನ್ನಾಗಾಗುತ್ತೆ ಮಾಡು ಅಂತ. ಥ್ಯಾಂಕ್ ಯು ಫಾರ್ ಯುವರ್ ವಿಸಸ್. ಮತ್ತು ಈ ಲಾಗಲ್ಲಿ ನನ್ನ ದಿನಚರಿ ಎಲ್ಲ ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ತುಂಬ ಶಾರ್ಟ್ ಆಗ್ತಿದೆ ನನ್ನ ಲೈಫು. ಎಷ್ಟು ಕಷ್ಟ ಆಗ್ತಿದೆ ಅಂದರೆ ನನ್ನ ಚಿಕ್ಕ ಮಗ ತುಂಬ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದಾನೆ. ದೊಡ್ಡವನು ಸ್ಕೂಲಿಗೆ ಬೇಗ ಹೋಗ್ತಾ ಇದ್ದಾನೆ. ಎಲ್ಲಿ ಡೈಲಿ ವೀಡಿಯೋಸ್ ಮಾಡೋದೇ ಕಷ್ಟ ಆಗುತ್ತಿದೆ. ಅದು ಸ್ಟಾರ್ಟಿಂಗಲ್ಲೇ ಎಷ್ಟು ಕಷ್ಟ ಅಂದರೆ ತುಂಬ ಜನ ಯೂಟ್ಯೂಬರ್ಸ್ ತುಂಬ ಕಷ್ಟಪಟ್ಟಿರ್ತಾರಲ್ವ. ಒಬ್ಬೊಬ್ಬತ್ತು ವೀಡಿಯೋಸ್ ನೋಡಬೇಕಂತ ನನಗೊಂದೊಂದು ಅನುಭವ ಕಾಣಿಸ್ತಾ ಇದ್ದಾವೆ. ಅವ್ರು ಎಷ್ಟು ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ ಅಂತ ನಂಗೆ ಖುಷಿ ಆಯಿತು. ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಷಯದಲ್ಲಿ. ಶಾಂತಕ್ಕ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವೀಡಿಯೋಸ್ ನನಗೆ ಇಲ್ಲಿ ನಿಮ್ಮ ಹೆಸರು ತೊಗೊತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಾನು ನಿಮ್ಮ ವೀಡಿಯೋಸ್ನ 1 ವರ್ಷದ ಹಿಂದಿಂದನೇ ನಾನು ನೋಡ್ತಾ ಇದ್ದೆ. ಮತ್ತು ಇದನ್ನು ಯಾಕೆ ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದೀನಿ ಅಂದರೆ, ನೀವು ನನ್ನ ವೀಡಿಯೋಸ್ಗೆ ಕಮೆಂಟ್ ಹಾಕಿದ್ದು ನಂಗೆ ತುಂಬ ಖುಷಿ ಆಯಿತು. ಅದು ನನ್ನನ್ನು ನೀವು ಫಾಲೋವರ್ಸ್ ಅಂತ ಅಂದ್ಕೊಂಡು ಹಾಕಿದ್ದೀರೋ ಅಥವಾ ನನ್ನ ಯೂಟ್ಯೂಬ್ ಹೊಸದಾಗಿ ಚಾನಲ್ ಶುರು ಮಾಡಿದ್ದೀನಿ ಅಂತ ಹಾಕಿದ್ದೀರೋ ಗೊತ್ತಿಲ್ಲ. ಬಟ್ ನಿಮ್ಮ ವೀಡಿಯೋಸ್ ನಾನು ಮುಂಚೆನೇ ಸಪೋರ್ಟ್ ಆಗಿದ್ದೆ. ನಾನು ನಿಮಗೆ ನಿಮ್ಮ ವೀಡಿಯೋಸ್ ನಾನು 1 ವರ್ಷದಿಂದನೇ ನೋಡ್ತಾ ಬರ್ತಾಯಿದ್ದೀನಿ. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಕ್ಕ. ಥ್ಯಾಂಕ್ ಯು. ನೀವು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಕ್ಕ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದಿದೆ, ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಸ್ವಲ್ಪ ಟೈಮ್ ಬೇಕು. ನನ್ನ ಮಗ 1 ಇಯರ್ ಆಗ್ತಾ ಬಂದ. ನಾಳೆ ಆಗಸ್ಟ್ 2ಕ್ಕೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಅವನ ಬರ್ಡೇ ಸೆಲೆಬ್ರೇಷನ್ ನಿಮ್ಮ ಮುಖಾಂತರ ನಾನು ಆ ಲಾಗ್ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ರೂಟೀನ್ ನನ್ನ ಮಗನ ಬರ್ಡೇ ದಿವಸನೇ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಮತ್ತು ನಾನು ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಖಂಡಿತವಾಗ್ಲೂ ನನ್ನ ಮಗನ ಬರ್ಡೇ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು 2-3 ದಿವಸ ಅಷ್ಟೇ. ನೀವು ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್. ನಾನು ನೋಡಬೇಕಾದ್ರೆ ನಾನು ವಿಶ್ ಮಾಡಿದ ಬರೀ 100 ಜನ ಆಗಿದ್ದಾರೆ ಅಂತ, ನೋಡಿದರೆ 1-2 ಡೇಸಲ್ಲೇ 11 ಜನ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಆಗಿದ್ದರು, ಬಟ್ ಯಾಕಂತ ಗೊತ್ತಿಲ್ಲ ಅನ್ಸಬ್ಸ್ಕ್ರೈಬ್ ಆಗಿದೆ. ಒಂದು ಸಲ ನೋಡ್ಕೊಳ್ಳಿ ಯಾರೆಲ್ಲ ಅನ್ಸಬ್ಸ್ಕ್ರೈಬ್ ಆಗಿದೆ ಅಂತ. ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಹಾಗೇನಿಲ್ಲ. ನನ್ನ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಒಬ್ಬರು ಬೆಳೆಸೋದ್ರಲ್ಲಿ ತಪ್ಪಂತ ನನಗೆ ಅನ್ನಿಸ್ತಿಲ್ಲ. ಬಟ್ ಯೂಟ್ಯೂಬಲ್ಲಿ ಹೇಳಿದ್ದಾರೆ, ನೋಡಿ ಇಷ್ಟ ಆದರೆ ಲೈಕ್ ಕಮೆಂಟ್ ಹಾಕಿ ಅಂತ. ಸೊ ನಮ್ಮ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಕಮೆಂಟ್ ಹಾಕಿ, ಅದರಲ್ಲೇನು ತಪ್ಪಿದೆ? ನಾವು ಒಳ್ಳೆ ರೀತಿ ಬೆಳಿಬೇಕಲ್ವ, ನಮ್ಮ ಜೊತೆ ಒಳ್ಳೆ ರೀತಿ ಇದ್ದವ್ರನ್ನ ಬೆಳೆಸ್ಬೇಕಲ್ವ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ನಮಗೆ ಇರಲಿ. ನಾನು ಒಳ್ಳೊಳ್ಳೆ ವೀಡಿಯೋಸೇ ಹಾಕ್ತೀನಿ. ನನಗೊಂದು ಚೂರು ಟೈಮ್ ಬೇಕಿದೆ. ಅದು ಇನ್ನೊಂದು 2-3 ದಿವಸದಿಂದನೇ ನಾನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಬೆಂಬಲ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೆಲವೊಂದು ವಿಷಯಗಳ ಫಸ್ಟ್ ಲಾಗಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದ್ದೆ ಅಂತ ನನಗೆ ಗೊತ್ತಾಯಿತು. ಸೊ ಈ ಲಾಗಲ್ಲಿ ಏನು ಮಿಸ್ಟೇಕ್ ಆಗಿದೆ ದಯವಿಟ್ಟು ಹೇಳ್ಬಿಡಿ. ಯಾಕಂದರೆ ಆಮೇಲೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಆಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತೇ ಆಗೋಲ್ಲ. ಆದರೆ ಎಡಿಟಿಂಗ್ ಮಾತ್ರ ನನಗೆ ಮಾಡೋಕ್ಕೆ ಬರ್ತಾಯಿಲ್ಲ. ಸೊ ಸ್ಲೋಲಿ ಕಲಿತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ಖಂಡಿತವಾಗ್ಲೂ ಡೈಲಿದು ರೂಟೀನ್ ಬಗ್ಗೆನೇ ಹಾಕ್ತೀನಿ. ಮತ್ತು ಕೆಲವೊಂದಿಷ್ಟು ನನ್ನದು ಚಿಕ್ಕ ಪುಟ್ಟ ಗಿಡಗಳಿದ್ದಾವೆ, ಅವಕ್ಕನ್ನ ಹೇಗೆ ಮೇಂಟೆನೆನ್ಸ್ ಮಾಡ್ತೀನಿ ಮತ್ತು ಎಲ್ಲಿಂದ ತೊಗೊಂಡು ಬಂದೆ ಅವ್ರ ಬಗ್ಗೆ ಸ್ಟೋರಿ ಹೇಳ್ತೀನಿ ನಿಮಗೆ. ಇಲ್ಲಿ ಮತ್ತು ನನ್ನ ಮಗನ ಬೆಳವಣಿಗೆ ಬಗ್ಗೆ, ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆಲ್ಲ ಇತ್ತು, ನನ್ನ ಪ್ರೆಗ್ನೆನ್ಸಿ ಹೇಗಿತ್ತು ಅದ್ರ ಬಗ್ಗೆಯೂ ನಾನು ವೀಡಿಯೋಸ್ ಹಾಕ್ತೀನಿ. ನಂದು ಆಲ್ಮೋಸ್ಟ್ ಅಲ್ಲಿ ಹೇಳಬೇಕಂದ್ರೆ ನನ್ನ ವೀಡಿಯೋಸು ಹೆಣ್ಮಕ್ಳಿಗೆ ತುಂಬ ಅವಶ್ಯಕತೆ ಇರುತ್ತೆ. ಯಾಕಂದರೆ ನನಗೆ ನನ್ನ ಲೈಫಲ್ಲಿ ಆಗಿರೋದು ಮತ್ತು ನನ್ನ ಮೆಡಿಕಲ್ ಇಶ್ಯೂ ಮತ್ತು ಹೇಗೆಲ್ಲ ಫೇಸ್ ಮಾಡಿ ಮತ್ತು ನನ್ನ ಮಗು ಆಯಿತು ಅದ್ರ ಬಗ್ಗೆ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈ ವೀಡಿಯೋಸ್ ನನ್ನ ಮುಂದಿನ ವೀಡಿಯೋಸ್ಗೆ ಮಾಧುರಿ ಆಗಲಿ ಅನ್ನೋ ಒಂದೇ ವಿಷಯಕ್ಕೆ ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಸ್ಕೋಪ್ ತೊಗೊಳಕ್ಕಂತೂ ಅಲ್ಲ. ನನ್ನ ವೀಡಿಯೋಸ್ ನೋಡೋರಿಗೆ ಕ್ಲಾರಿಟಿ ಸಿಗಬೇಕಲ್ವ, ಯಾವುದಕ್ಕೋಸ್ಕರ ಇವರು ವೀಡಿಯೋ ನೋಡಬೇಕಂತ. ನನ್ನ ಬ್ಲಾಗಲ್ಲಿ ಬಂದುಬಿಟ್ಟು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಿತ್ತು, ನನ್ನ ಮದುವೆ ಆದಮೇಲೆ ಹೇಗೆಲ್ಲ ಹೊಂದ್ಕೊಂಡೆ, ಈ ಹಳ್ಳಿ ಜೀವನ ಹೇಗಿತ್ತು, ನಾನು ಮುಂಚೆ ಎಲ್ಲಿದ್ದೆ ಹೇಗಿದ್ದೆ, ಮತ್ತು ನನ್ನ ಎಜುಕೇಷನ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, 2nd PU ಆಗಿದೆ. ಮತ್ತು
ಮತ್ತು ನಮ್ಮ ಮನೆಯವ್ರದ್ದು ಅಷ್ಟೇ ಸೆಕೆಂಡ್ PU ಆಗಿದೆ. ಸೊ ನಾವು ಹಳ್ಳೀಲಿ ಇರ್ತೀವಿ. ನಾವು ಇರೋದು ನಮ್ಮ ಮನೇಲಿ 4 ಜನ. ಇನ್ನು ನಾವು ನಮ್ಮ ಅತ್ತೆಗೆ ಇಬ್ಬರು ಗಂಡ್ಮಕ್ಳು, ಒಬ್ಬರು ಬೆಂಗಳೂರಲ್ಲಿ ಇರ್ತಾರೆ, ಅವ್ರ ವೈಫ್ ಕೂಡ ಅಲ್ಲೇ ಇರ್ತಾರೆ. ನಾವು ಇಲ್ಲಿ ಇರ್ತೀವಿ. ನಮ್ಮ ಅಕ್ಕ ಬಂದುಬಿಟ್ಟು ಇವಾಗ ಮಗು 2 ಮಗು ಆಗಿದೆಯಲ್ಲ, ಅವ್ರಿಗೆ ಸ್ವಲ್ಪ ನೋಡ್ಕೊಳಕ್ಕೆ ಅವ್ರದ್ದು ವರ್ಕ್ ಇದೆ. ಹಾಗಾಗಿ ಅವ್ರು ಬಂದುಬಿಟ್ಟು ಬಿಜಾಪುರಲ್ಲಿರ್ತಾರೆ. ನಮ್ಮ ಪ್ರಾಪರ್ ಬಂದುಬಿಟ್ಟು ಬಿಜಾಪುರಿಂದ 60 ಕಿಲೋಮೀಟರ್ ಒಳಗಡೆ ಇದೆ. ತಾಳಿಕೋಟೆ ಮತ್ತು ಬೆಳಗ್ಗೆ ತುಂಬ ಹತ್ರ ಆಗುತ್ತೆ, ಒಂದು 20 ಕಿಲೋಮೀಟರ್ಸ್ ಅಷ್ಟೇ ಇದೆ. ಸ್ವಲ್ಪ ಹಳ್ಳಿ. ನಮ್ಮೂರು ಬಂದುಬಿಟ್ಟು ಪಡೆಯಬಹುದು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಈ ವಿಡಿಯೋ ಪೂರ್ತಿ ಯಾರೆಲ್ಲ ನೋಡಿದರೆ ನನ್ನ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ನೇ ವಿಡಿಯೋದಲ್ಲಿ ನಾನು ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗಲಿಲ್ಲ. ಕೆಲವೊಂದು ಪಾಯಿಂಟ್ಸ್ ಹೇಳ್ಬೋದಾಗಿತ್ತು, ನನಗೆ ಗೊತ್ತಾಗಲಿಲ್ಲ, ಹೇಳಿದ್ದೀನಿ. ಇದರಲ್ಲೂ ನನಗೇನು ಮಿಸ್ಟೇಕ್ ಆಗಿದೆ ಅಂತ ನಿಮ್ಮಿಂದ ಗೊತ್ತಾಗುತ್ತೆ. ಸೊ ನೀವು ಕಮೆಂಟ್ ಮಾಡಿ, ಏನಾದರೂ ಹೇಳ್ಬೋದು ಅಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ನಿಮ್ಮ ಹತ್ರ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇದೇ ರೀತಿ ಕೊನೆ ತನಕ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ವೀಡಿಯೋಸ್ ಮಾಡ್ತಾ ಇರೋದು ಕಾರಣ ಅಂತೂ ಹೇಳಿದ್ದೀನಿ, ನನ್ನ ಬಗ್ಗೆನೂ ಕೂಡ ಹೇಳಿದ್ದೀನಿ. ಮತ್ತು ಇದರಲ್ಲಿ ಬಂದುಬಿಟ್ಟು ನಮ್ಮ ಮನೆಯವ್ರ ಸಪೋರ್ಟ್ ತುಂಬ ಇದೆ. ಈ ಸಲ ಅಂತೂ ನನಗೆ ಕ್ಲಿಯರ್ ಆಯಿತು. 1 ವೀಡಿಯೋಸ್ ಆದಮೇಲೆ ಎಲ್ಲ ಕ್ಲಿಯರಿಟಿ ಗೊತ್ತಾಗುತ್ತೆ. ಸೊ ನಾನು ಏನೇನು ಮಿಸ್ಟೇಕ್ ಮಾಡಬಾರ್ದು ಅಂತ ಗೊತ್ತಾಯಿತು. ಇನ್ನೂ ವೀಡಿಯೋಸ್ ಎಡಿಟಿಂಗ್ ಮುಗಿಯೋಣ ಅಂತ ತಿಳ್ಕೊತಾ ಇದ್ದೀನಿ. ನೀವು ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ವೀಡಿಯೋಸ್ನ ಚೆನ್ನಾಗೇ ಹಾಕ್ತೀನಿ. ಮತ್ತು ಕೆಲವೊಂದು ಟಿಫಿನ್ ಲಂಚ್ ಬಾಕ್ಸ್ಗೆಲ್ಲ ಅಡುಗೆಯನ್ನು ಕೂಡ ಸ್ನ್ಯಾಕ್ಸ್ ಬಗ್ಗೆ ಹೇಳ್ತೀನಿ. ಅದು ಶಾರ್ಟ್ಸಲ್ಲೇ ಹಾಕಿರ್ತೀನಿ. ಹಾಗೆ ಅದ್ರ ಬಗ್ಗೆ ಅಂತ ವೀಡಿಯೋ ಮಾಡಲ್ಲ. ನಾನು ಡೈಲಿ ವ್ಲಾಗ್ಸ್ ಮತ್ತು ನನ್ನ ಸುತ್ತಮುತ್ತಲ ಪರಿಸರ ಮತ್ತು ನನ್ನ ಪ್ರೆಗ್ನೆನ್ಸಿಲಿ ಏನೆಲ್ಲ ಕಾಂಪ್ಲಿಕೇಶನ್ ಇತ್ತು ಅದ್ರ ಬಗ್ಗೆ ನಾನು ಏನು ಕಾಂಪ್ಲಿಕೇಟೆಡ್ ಇತ್ತು ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ನೀವು ಖಂಡಿತವಾಗ್ಲೂ ನನ್ನ ವೀಡಿಯೋಸ್ ನೋಡ್ಬೋದು. ಹೆಣ್ಮಕ್ಳಿಗೆ ಮತ್ತು ಸ್ಫೂರ್ತಿದಾಯಕ ಆಗಿರುತ್ತೆ. ಅದು ಹಳ್ಳಿಯಲ್ಲಿದ್ದು ಹೇಗೆಲ್ಲ ಬ್ಯಾಲೆನ್ಸ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.